ಮೂಡಾ ಅಕ್ರಮ ನಿವೇಶನ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಡಾದ ಮಾಜಿ ಆಯುಕ್ತರ ವಿರುದ್ಧ ತನಿಖೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮೂಡಾದ ಮಾಜಿ ಆಯುಕ್ತ ದಿನೇಶ್ ವಿರುದ್ಧ ತನಿಖೆಗೆ ಸಮ್ಮತಿ ಸಿಗ್ತಾ ಇದೆ. ಅಕ್ರಮ ಸೈಟ್ ಹಂಚಿಕೆ ಆರೋಪದ ವಿಚಾರದಲ್ಲಿ ದಿನೇಶ್ ಈಗಾಗಲೇ ಹಲವು ಸುತ್ತಿನ ವಿಚಾರಣೆಯನ್ನು ಎದುರಿಸಿದ್ರು. ಲೋಕಾಯುಕ್ತ ಪೊಲೀಸರು ತನಿಖೆಗೆ ಅನುಮತಿಯನ್ನ ಕೋರಿದ್ರು. ಈಗ ಪ್ರಾಸಿಕ್ಯೂಷನ್ಗೆ ಗ್ರೀನ್ ಸಿಗ್ನಲ್ ಸಿಗ್ತಾ ಇದೆ. ಈಗಾಗಲೇ ದಿನೇಶ್ ಆಸ್ತಿಯನ್ನ ಇಡಿ ಅಧಿಕಾರಿಗಳು ಜಪ್ತಿ ಮಾಡಿಕೊಂಡಿದ್ದಾರೆ. ಆಮೇಲೆ ಈ ದಿನೇಶ್ ಮೇಲಿರುವಂತಹ ಪ್ರಮುಖ ಆರೋಪಗಳೇನು ಅಂತ ಹೇಳಿದ್ರೆ, ಮೂಡಾದಲ್ಲಿ ತಮಗೆ ಬೇಕಾದವರಿಗೆ ಅದು ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳ ವರ್ಗ ಇರ್ಬೋದು, ಅಥವಾ ಫಲಾನುಭವಿಗಳಿರ್ಬೋದು, ಅವರಿಗೆಲ್ಲ ಬೇಕಾದಂಗೆ ಸೈಟನ್ನು ಕಡ್ಲೆ ಪೂರಿ ರೀತಿ ಹಂಚಿಕೆ ಮಾಡೋದ್ರಲ್ಲಿ ಇವರ ಪಾತ್ರ ದೊಡ್ಡದು ಅಂತ ಲೋಕಾಯುಕ್ತರು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿರೋದು. ಅದರ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಅಂದರೆ ಸಹಜವಾಗಿ ಸರ್ಕಾರಿ ಹುದ್ದೆಯಲ್ಲಿದ್ದವರು ಅಂತ ಹೇಳಿದ್ರೆ ಬೇಕಾದಂಗೆ ಅವ್ರ ಮೇಲೆ ತನಿಖೆ ಮಾಡೋದಕ್ಕಾಗಲ್ಲ. ಪ್ರಾಸಿಕ್ಯೂಷನ್ನ ಅನುಮತಿ ಬೇಕಾಗತ್ತೆ. ಅಲ್ಲಿಂದ ಗ್ರೀನ್ ಸಿಗ್ನಲ್ ಸಿಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ರು. ಈಗ ವಿಚಾರಣೆಯ ಬಿಸಿ, ಲೋಕಾಯುಕ್ತದ ವಿಚಾರಣೆಯ ಬಿಸಿ ಇವರಿಗೆ ತಟ್ಲಿಕ್ಕಿದೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಇವರಿಂದ ಸಿಗುವಂತಹ ಮಾಹಿತಿಗಳು ಲೋಕಾಯುಕ್ತ ತನಿಖೆಗೆ ಎಷ್ಟು ಉಪಯುಕ್ತವಾಗುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಮುಖ್ಯಮಂತ್ರಿಗಳ ಹೆಸರೇ ಇದರಲ್ಲಿ ತಳಕು ಹಾಕೊಂಡಿತ್ತು. ಆಮೇಲೆ ಕೋರ್ಟಿಗೆ ಹೋಯಿತು, ಅಲ್ಲಿ ಅವ್ರಿಗೆ ರಿಲೀಫ್ ಸಿಕ್ತು. ನಂತರ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಮುಖ್ಯಮಂತ್ರಿಗಳ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಬಿ ರಿಪೋರ್ಟನ್ನು ಹಾಕಿದ್ರು, ಡೀಟೇಲ್ಸ್ ಕೊಡ್ತಾರೆ. ಮುರಳಿ ಈಗ ಲೋಕಾಯುಕ್ತ ಒಂದು ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ತುಂಬಾ ಟೈಮಿಂದ ವೇಟ್ ಮಾಡ್ತಾ ಇತ್ತು, ತನಿಖೆಯನ್ನ ಮಾಡ್ಕೊಂಡೇ ಬಂದಿದ್ರು. ಈಗ ದಿನೇಶ್ ಅವರಿಗೆ ಅವರ ವಿಚಾರದಲ್ಲಿ ವಿಚಾರಣೆಯನ್ನ ಮಾಡಬಹುದು ಅನ್ನುವಂತಹ ಗ್ರೀನ್ ಸಿಗ್ನಲ್ ಇಡೀ ಪ್ರಕರಣದಲ್ಲಿ ವೇಗ ಪಡ್ಕೊಳ್ಳೋಕೆ ಎಷ್ಟು ಮುಖ್ಯ ಆಗುತ್ತೆ, ಏನೇನೆಲ್ಲ ಅಂಶಗಳ ಬಗ್ಗೆ ಇವರಿಂದ ಮಾಹಿತಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಬೇಕಿದೆ ಅಂತ. ಖಂಡಿತವಾಗಿ ಮಮತಾ, ಯಾಕಂದ್ರೆ ಪ್ರಮುಖವಾಗಿ ಸಿಎಂ ವಿರುದ್ಧ ಇದ್ದ ಪ್ರಕರಣ ಏನಿತ್ತು ಅದಕ್ಕೆ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಬಿ ರಿಪೋರ್ಟ್ ಅನ್ನ ಸಲ್ಲಿಕೆಯನ್ನ ಮಾಡಿದ ಬಳಿಕ ಕೋರ್ಟ್ ಅದನ್ನ ಒಪ್ಪಬೇಕು ಬೇಡ ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನವನ್ನು ಬರಲಿಕ್ಕೆ ಸಂಪೂರ್ಣವಾದ ತನಿಖೆಯನ್ನ ಮಾಡಿ ಅಂತ ಹೇಳಿ ಒಂದು ಆದೇಶವನ್ನ ಮಾಡಿತ್ತು. ಅದಕ್ಕೆ ಅಧಿಕಾರಿಗಳಾದಂತ ನಟೇಶ್ ಇರ್ಬೋದು, ದಿನೇಶ್ ಇರ್ಬೋದು, ಇವರೆಲ್ಲರ ವಿರುದ್ಧ ಕೂಡ ತನಿಖೆ ಆಗಬೇಕಾಯ್ತು. ಆದ್ರೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಅನ್ನ ಕೇಳಿ 6 ತಿಂಗಳಾದ ಬಳಿಕ ಸರ್ಕಾರ ದಿನೇಶ್ ಅವರ ವಿರುದ್ಧ ತನಿಖೆಗೆ ಹತ್ತು ಹೊಂದಿರುವಂತದ್ದು. ಇವತ್ತಿನಿಂದ ತನಿಖೆಯನ್ನ ಪ್ರಾರಂಭ ಮಾಡಿದ್ರೆ ತನಿಖೆಯನ್ನ ಪ್ರಾರಂಭ ಮಾಡಿ ಅದಕ್ಕೆ ಒಂದು ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆಯನ್ನ ಮಾಡ್ಬೇಕಾಗತ್ತೆ. ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ ಬಳಿಕ ಸಿಎಂ ಅವರ ವಿರುದ್ಧವಾಗಿ ಹಾಕಿರುವಂತ ಅಂದ್ರೆ ಬಿ ರಿಪೋರ್ಟ್ ಏನಿತ್ತು ಆ ಬಿ ರಿಪೋರ್ಟ್ ಅನ್ನ ಕನ್ಸಿಡರ್ ಮಾಡ್ಬೇಕು ಬೇಡ ಅನ್ನೋದು ಮುಂದಿನ ಹೊತ್ತುಗಳಲ್ಲಿ ತೀರ್ಮಾನ ಆಗುವಂತದ್ದು. ಅದೇ ಕಳೆದ 6 ತಿಂಗಳಿಂದ ಮೀನಾಮೇಷ ಎಣಿಸ್ತಿದ್ದಂತ ಸರ್ಕಾರ 6 ತಿಂಗಳ ಆದ ಬಳಿಕ ಕೊನೆಯ ಹಂತ ಏನಿತ್ತು, ಕೊನೆಯ ಹಂತಕ್ಕೆ ಈಗ ಪ್ರಾಸಿಕ್ಯೂಷನ್ ಪರ್ಮಿಷನ್ ಅನ್ನ ಕೊಟ್ಟಿದೆ. ಈಗ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ಮಾಡ್ಲಿಕ್ಕೆ ಕನಿಷ್ಠ ಒಂದು 6 ತಿಂಗಳು ತೆಗೆದುಕೊಳ್ತಾರೆ. ಇಡೀ ಪ್ರಕರಣ ಇನ್ನು ಇತ್ಯರ್ಥ ಆಗ್ಬೇಕು ಅಂದ್ರೆ ಕೋರ್ಟ್ಗೆ ಅದು ಬಂದು ಇತ್ಯರ್ಥ ಆಗ್ಬೇಕು ಅಂದ್ರೆ ಕನಿಷ್ಠ 1-1.5 ವರ್ಷಗಳ ಕಾಲ ದೂಡುವಂತ ಒಂದಷ್ಟು ಪ್ರಯತ್ನವನ್ನ ಸರ್ಕಾರದ ವತಿಯಿಂದ ಮಾಡ್ಲಾಗ್ತಾ ಇರುವಂತದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಒಂದು ಸಮಯವನ್ನ ಬೈ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಅನ್ನೋ ಸಹಜವಾದಂತಹ ಪ್ರಶ್ನೆ ಮೂಡುತ್ತೆ. ನಿಮಗೆಲ್ಲ ಗೊತ್ತೇ ಇದೆ ಇಡೀ ಪ್ರಕರಣ ಹೇಗೆ ಸುದ್ದು ಮಾಡ್ತು, ಅದಾದ ನಂತರ ಹೇಗೆ ತಿರುವನ್ನ ಪಡ್ಕೊಳ್ತು ಅಂತ. ಈಗ ದಿನೇಶ್ ಅವರ ವಿರುದ್ಧ ಲೋಕಾಯುಕ್ತ ತನಿಖೆಯನ್ನು ಮಾಡುತ್ತೆ.